ಇವಾಗ ನಮಗೆ ದುಡ್ಡು ಬೇಕು, ಜಮೀನು ಮಾರ್ತಿದ್ದೀನಿ, 2.5 ಕೋಟಿ ಕೊಟ್ಟು ಅವರು 10 ಕೋಟಿಗೆ ಮಾರ್ಕೊಳ್ಳಿ, ಯಾವ ರೈತನಿಗೆ ಸಿಗುತ್ತೆ ರೀ 2.5 ಕೋಟಿ ರೂಪಾಯಿ? ಒಬ್ಬೊಬ್ರು ಹೀಗೆ ಮಾತಾಡ್ತಾರೆ. ಇವಾಗ ನಮಗೆ ದುಡ್ಡು ಬೇಕು, ಜಮೀನು ಮಾರ್ತಿದ್ದೀನಿ, 2.5 ಕೋಟಿ ಕೊಟ್ಟು ಅವ್ರು 10 ಕೋಟಿಗೆ ಮಾರ್ಕೊಳ್ಳಿ, ನಮಗೇನು? ಯಾವ ರೈತನಿಗೆ ಸಿಗುತ್ತೆ 2.5 ಕೋಟಿ ರೂಪಾಯಿ? ಸಿಎಂ ಡಿಕೆ ಸರ್ಕಾರ ಇವಾಗ ದುಡ್ಡು ಕೊಡಲಿ, ನಮಗೆ ಖುಷಿ. ಇದು ಬಿಡದಿಯ ಹೊಸೂರು ರೈತನ ಖಡಕ್ ಮಾತು. ಎರಡ್ 2009ರಲ್ಲಿ ಡಿಎಲ್ಪಿಗೆ ಯಾಕೆ ಹಣ ವಾಪಸ್ ಬಂತು? ಮೈತ್ರಿ ನಾಯಕರು ಒಟ್ಟಾಗಿ ಕೆಲಸ ಮಾಡ್ತಿಲ್ಲ ಯಾಕೆ? ನಿಖಿಲ್ ಕುಮಾರಸ್ವಾಮಿ 3 ತಿಂಗಳು ಬೇಸಾಯ ಮಾಡ್ಲಿ, ಪಾಪ ತುಂಬಾ ಕಷ್ಟಪಟ್ಟು 45 ಎಕರೆ ಸಂಪಾದಿಸಿದ್ದಾರೆ. ಹೊಸೂರು ಗ್ರಾಮದಿಂದ ಅಶ್ವವೇಗ ನ್ಯೂಸ್ ಗ್ರೌಂಡ್ ರಿಪೋರ್ಟ್. ರೈತನ ಮಾತು. ಇವಾಗ ನಮಗೆ ದುಡ್ಡು ಬೇಕು, ಜಮೀನು ಮಾರ್ತಿದ್ದೀನಿ ಅಂತ ರೈತ ಹೇಳ್ತಾ ಇರುವಂಥದ್ದು. 2.5 ಕೋಟಿ ಯಾರು ಕೊಡ್ತಾರೆ? ಅವ್ರು ನಮಗೆ 2.5 ಕೋಟಿನ ಕೊಟ್ಟು ಆಮೇಲೆ ಅವರು ಎಷ್ಟಾದರೂ 10 ಕೋಟಿಗೆ ಮಾರ್ಕೊಳ್ಳಿ, ನಮಗೇನಿದೆ? ನಿಖಿಲ್ ಕುಮಾರಸ್ವಾಮಿ ಏನು 3 ತಿಂಗಳವರು ವ್ಯವಸಾಯ ಮಾಡಿ ನೋಡ್ಲಿ, ಪಾಪ ತುಂಬಾ ಕಷ್ಟಪಟ್ಟು 45 ಎಕರೆ ಮಾಡಿದ್ದಾರೆ ಅಂತ ಲೇವಡಿ ಜೊತೆಗೆ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಚಿಗಾರನಹಳ್ಳಿ ಪಂಚಾಯಿತಿ ಹೊಸೂರು ಗ್ರಾಮಕ್ಕೆ ನಾವು ಬಂದಿದ್ವಿ. ಇಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ವಿ, ಬೆಳಗ್ಗೆಯಿಂದ ಮಾತಾಡ್ಸಕ್ಕೆ ಸಾಕಷ್ಟು ಜನರಿಗೆ. ಎಲ್ಲರೂ ಕೂಡ ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ, GBIT ಆಗೋದು ಬೇಡ ಅಂತ ಹೇಳ್ತಾ ಇದ್ರು. ಈಗ ಇದು ಕೊಡ್ಲಿ, ಆಗದ್ ಒಳ್ಳೇದೇ, ಯಾವ ರೈತನಿಗೆ 2.5 ಕೋಟಿ ಸಿಗುತ್ತೆ ಅಂತ ಹೇಳುವಂತ ವ್ಯಕ್ತಿ ನನಗೆ ಸಿಕ್ಕಿದ್ದಾರೆ ಇಲ್ಲಿ ಹೊಸೂರು ಗ್ರಾಮದಲ್ಲಿ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಅಣ್ಣ ನಮಸ್ತೆ. ಹೇಳಿ. ನಿಮ್ಮ ಹೆಸರು? ರವಿಕುಮಾರ್. ನೀವು ರೈತನಾ? ರೈತನೇ. ಏನ್ ಬೆಳೆಸ್ತೀರಾ? ಏನ್ ಬೆಳೆಯಕ್ಕಾಯ್ತದೆ, ಜೀವದಲ್ಲಿ ರಾಗಿ ಬೆಳಿಬೇಕಷ್ಟೇ. ರಾಗಿ ಬೆಳೆಬೇಕು. ಎಷ್ಟು ಎಕರೆ ಇದೆ ನಿಮ್ದು? 1 ಎಕರೆ ಇದೆ. 1 ಎಕರೆ ಇದೆ. ಏನೀಗ ರಾಗಿ ಬೆಳೆಸ್ತಿದ್ದೀರಾ? ರಾಗಿ. ಓಕೆ. ಎಷ್ಟು ಬರುತ್ತೆ ಆದಾಯ 1 ಎಕರೆ ರಾಗಿಗೆ? ಖರ್ಚು ಕಳೆದು ಎಲ್ಲ 1 ಮೂಟೆ ಸಿಕ್ಪದ ಅಷ್ಟೇ. 1 ಮೂಟೆ ರಾಗಿ ಸಿಗುತ್ತೆ ಎಲ್ಲ ಖರ್ಚು ಕೇಳಿದ್ರೆ. ಮತ್ ಜೀವನ ಹೆಂಗ್ ನಡೆಸ್ತಿದ್ದೀರಾ? ಏನ್ ಮಾಡ್ಬೇಕಲ್ಲ, ಜೀವನ ಮಾಡ್ಬೇಕು. ಒಟ್ಟಿನಲ್ಲಿ ಅಕ್ವೈರ್ ಆದ್ರೆ ನಾವು ಏನೋ ಒಂದು ವೃದ್ಧಿ ಬೇರೆ ಕಡೆ ವೃದ್ಧಿ ಮಾಡ್ಬೋದು. ಇಲ್ಲಿ ಆಗಿಲ್ಲ ಅಂದ್ರೆ ಏನ್ ಮಾಡೋದು? ರೈತ ಕೊಡ್ತಾನ 2.5 ಕೋಟಿ. ಆಗೋದು ಒಳ್ಳೇದು ಅಂತೀರಾ ನೀವು? ನಮಗ್ ಬೇಕು, ಅಕ್ವೈರ್ ಬೇಕು. ಓಕೆ, ಆದಷ್ಟು ಬೇಗ ಆಗ್ಬೇಕು ಅಂತೀರಾ? ಆಗ್ಲೇ ಬಿಡ್ಲಿ, ಇವಾಗೆ ಕೊಟ್ಬಿಡಿ ದುಡ್ಡು ಬರ ಚಂದಾನೆ. ಈಗ ಕೊಟ್ಬಿಟ್ರೆ ಈಗ್ಲೇ ರೆಡಿ. ಮತ್ತೆ ಸುಮಾರು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ, ಈ ತರ ಎಲ್ಲ ಫಲವತ್ತಾದ ಭೂಮಿನ ನಾವು ಬಿಟ್ಟು ಹೋಗಕ್ ಆಗಲ್ಲ ಅಂತ. ಅವ್ರಿಗೆ ಏನ್ ಹೇಳಿ? ಏನ್ ಫಲವತ್ತಾಗಿ ಬುದ್ಧಿ ಕಲಿಯಕಲ್ಲ ನನ್ನ ಮಕ್ಕಳು, ಅವ್ರಿಗೆ ಬೇಕು ಅಕ್ವೈರು, ಆದ್ರೂ ಮುಂದಾಳಕ್ ಬರಲ್ಲ. ಏನಕ್ಕೆ ಬರ್ತಾ ಇಲ್ಲ ಅವರು ಅಂತ? ಅವ್ರು ಮುಂದೆಯಿಂದ ಹಾಕೊಂಡ್ ಬಂದವರಲ್ಲ, ಇದನ್ನ ಯಾವ್ದಪ್ಪ ಇದು ಹೊಸರದ್ದು ಹಾಕೊಂಡವ್ರಲ್ಲ. ಈಗ ಮೊನ್ನೆ ಯಾರನ್ನ ವಿಚಾರಿಸ್ದೆ, ಏನ್ ಹಾಕೋತಾ ಇದಿ ಇದನ್ನ ಅಂತ ಕೇಳಿದೆ. ಮುಂದೆಯಿಂದ ಹಾಕೊಂಡ್ಬಿಟ್ಟಿದೀನಿ, ಈಗ ನಾನು ಹಿಂದಕ್ಕೂ ಹೋಗಕ್ಕಾಗಲ್ಲ, ನನಗೆ ಅಕ್ವೈರ್ ಬೇಕು ಅಂತ ನಿನ್ನೆ ಕೂಡ ಹೇಳಿದ್ರು ಬೈರ್ಮಂಗ್ಲ. ನಾವು ಬೆಳಗ್ಗೆ ಸುಮಾರು ಜನ ಮಾತಾಡಿಸ್ತಾ ಇದ್ವಿ. ಆಮೇಲೆ ಆ ವಾಟರ್ ಟ್ಯಾಂಕ್ ಮೇಲಿಂದ ಕೂಡ ತೋರಿಸಿದ್ರು, ಎಲ್ಲ ಗ್ರೀನರಿ ಕಾಣುತ್ತೆ, ಈ ತರ ಎಲ್ಲ ಮರನ್ ಕಡಿದ್ರೆ ಸರಿ ಅಲ್ಲ ಅಂತ ಹೇಳ್ತಾ ಇದಾರೆ. ದುಡ್ಡು ಕೊಡಲ್ವಾ ಅವರು? ದುಡ್ಡು ಕೊಡ್ತಾರೆ, ಆದ್ರೆ ಪ್ರೆಸೆಂಟ್ ಬೆಲೆ ಬಂದ್ಬಿಟ್ಟು 9 ರಿಂದ 10 ಕೋಟಿ ಇದೆ, ಇವ್ರು 2 ಕೋಟಿ ಕೊಡ್ತಾ ಇದ್ದಾರೆ. ಎಷ್ಟಿದೆ ನಿಜವಾದ ಬೆಲೆ? ಎಷ್ಟಿದೆ ನೀವ್ ಹೇಳಿ? ಅಲ್ಲ ಸರ್, ನಾವು 3 ಲಕ್ಷಕ್ಕೆ 2 ಲಕ್ಷಕ್ಕೆಲ್ಲ ಮಾರಿದೀನಿ. 5 ಎಕರೆ ಮಾರಿದೀನಿ. 2 ಲಕ್ಷಕ್ಕೆ 1.5 ಲಕ್ಷಕ್ಕೆ 1 ಲಕ್ಷಕ್ಕೆ ಎಲ್ಲ ಮಾರಿದೀನಿ. ಇನ್ನು ಪಾಪ 1 ಎಕರೆ ಆಯ್ತು ನಂದು. ಇವತ್ತಿದ್ರೆ 10 ಕೋಟಿ ವಾರಸ್ದಾರ ಆಗ್ತಿದ್ರ ನೀವು? 10 ಕೋಟಿ ಆಯ್ತಿದ್ದು. ಇವಾಗ ನನಗೆ ದುಡ್ಡು ಬೇಕು, ನಾನು ಜಮೀನ್ ಮಾರ್ತಾ ಇದ್ದೀನಿ, ತಕೊಳ್ಳಿ. 2.5 ಕೋಟಿ ಏನು ಸುಲಭನಾ? ರೈತರು ಯಾರು ಹಾಕ್ತಾರೆ? ಕರ್ಕೊಬರ್ರಿ. ನಮ್ದು 6 ಎಕರೆ ಜಮೀನ್ ಇದೆ. ನಮ್ದು ಹೊಸೂರು ಸರಿ ನಂಬರ್ 6 ಎಕರೆ. ಒಂದ್ರಲ್ಲಿ 3 ಮಕ್ಕಳಿದೆ. ಇಲ್ಲಿ ಗದ್ದೆ 1 ಎಕರೆ ಇದೆ, ಮತ್ತೆ ಅಲ್ಲಿ ಅಂಗಡಿಪಡದಲ್ಲಿ 2 ಎಕರೆ ಇದೆ. ನಮ್ದು 2.5 ಕೋಟಿಗೆ ನಾವು ಕೊಡಕ್ ನಾವು ರೆಡಿ ಇದೀವಿ. ಯಾರು ಅಂತ ಗಂಡಗಳು ಇದ್ರೆ 2.5 ಕೋಟಿಗೆ ತಗೋಬಹುದು. 10 ಕೋಟಿ ಮಾರ್ಕೊಳ್ಳಿ, 2 ಕೋಟಿ ತಗೊಳ್ಳಿ ಅವರು. ನೀವು ಸರ್ಕಾರಕ್ಕೆ ಕೊಡಕ್ ರೆಡಿ ಇದೀರಾ? 2.5 ಕೋಟಿ ಸರ್ಕಾರ ಕೊಡ್ತೀವಿ ನಾವು, ಯಾಕಂದ್ರೆ ಸರ್ಕಾರ ಒಳ್ಳೆ ರೇಟ್ ಕೊಡ್ತಿದೆ. ಯಾಕಂದ್ರೆ ಈಗ ನಾವು ಈ ದಲ್ಲಾಳಿಗಳ ಮುಖಾಂತರ ನಾವು ಅವ್ರಿಗೆ 80 ಲಕ್ಷಕ್ಕೆ 90 ಲಕ್ಷಕ್ಕೆಲ್ಲ ಮಾರಕ್ ನಾವು ರೆಡಿ ಇಲ್ಲ. ನಾವು ಮಾರ್ಬೇಕು ಅಂತ ಇರೋದು, ನಾವು ಮಾರ್ಬೇಕು ಅಂತ ಇಲ್ಲ. ನಾವು ನಂದು ಯಾವ್ದೇ ಸಾಲ ಆಗ್ಲಿ ಇನ್ನೊಂದಾಗ್ಲಿ ನಾನು ಯಾರಿಗೂ ಮದುವೆ ಮಾಡ್ಬೇಕಾಗಿಲ್ಲ. ಈಗ ನಾವು ಮದುವೆ ಮಾಡ್ಬೇಕು ಅಂತ ಹೋದ್ರೆ ಏನ್ ಮಾಡ್ತಾರೆ ಸರ್ ಅವರು? ಈ ರೆಡ್ ಝೋನ್ ಅಂತ ಮಾಡ್ಬಿಟ್ಟು ಹೋಗಿದ್ದಾರೆ. ನಾನ್ ಮಾಡ್ದಾ? ಹೌದು, 2006 ಮಾಡಿದ್ದು ಅದು ಒಳ್ಳೇದಾಯ್ತಾ ಮಾಡಿದ್ ಕೆಟ್ಟದಾಯ್ತಾ ಅಂತೀರಾ ಸರ್? ಈಗ ಜನಗಳೇ ಹೇಳ್ತಿದ್ರ ಸರ್, ಒಳ್ಳೇದಾಗಿದೆ ಕೆಟ್ಟದಾಗಿದೆ, ನಿಮ್ ಮಾಧ್ಯಮನ ತೋರಿಸ್ತಾ ಇದೆಯಲ್ಲ. ಇದಕ್ಕೆ ಅಪ್ಪ ಯಾರು? ಅವನ ಯಾರೋ ಹುಡ್ಸಿದ ಮಗನಿಗೆ ಇವ್ ಬೇರೆ ಅಪ್ಪ ಆಗುತ್ತಾ? ಈಗ
ಈಗ ಆಗಿರೋ ಪರಿಸ್ಥಿತಿ ಅಂತಿದೆ. ಈಗ ಡಿ ಕೆ ಶಿವಕುಮಾರ್ ಏನೋ ಒಂದು ನೇರ ತೋರಿಸ್ತಾ ಇದ್ರು ಇದಕ್ಕೆ, ಅದಕ್ಕೆ ಅಭಿವೃದ್ಧಿ ಬಿಡ್ಬೇಕಲ್ವ ಜಾಗನ. ಅಂದ್ರೆ ಕೆಲವೊಬ್ರು ವಿರೋಧ ಮಾಡೋದು ಏನಂದ್ರೆ, ಈಗ ಕುಮಾರಸ್ವಾಮಿ ಅವರು ಹುಟ್ಟಿಸಿರುವಂತ ಕೂಸನ್ನೇ ಯಾಕೆ ಡಿ ಕೆ ಶಿವಕುಮಾರ್ ಆಯ್ಕೆ ಮಾಡಿದ್ರು, ಬೇರೆ ಏನಾನ ಮಾಡ್ಬೋದಿತ್ತಲ್ಲ ಅನ್ನೋದು ಹೇಳ್ತಾರೆ. ಸರ್, ಕುಮಾರಸ್ವಾಮಿ ಅವ್ರನ್ನ ಕೂಸು ಬಿಡ್ಸ್ಬಿಟ್ಟು ಬಿಸಾಕ್ಬಿಟ್ಟು ಹೊರಟೋಗ್ಬಿಡಿದ್ರೆ ಅದು ಅನಾಥಾಶ್ರಮ ಆಗುತ್ತಲ್ವಾ? ಅದನ್ನ ಯಾರೋ ಒಬ್ರು ಅಡಾಪ್ಟ್ ಮಾಡ್ಕೊಳ್ಳೇಬೇಕಲ್ವಾ? ಈಗ ಅದನ್ನ ಸಾಕೋದು ಜವಾಬ್ದಾರಿ ತಗೊಳ್ತಾರೆ. ಅಂಥವ್ರು ಮಾಡ್ಬೇಕಿತ್ತು. ಅವರು 2006 ಯಾಕೆ ಆಗಿಲ್ವಾ ಅವ್ರ ಕೈಲಿ? 400 ಕೋಟಿ ಮಾತ್ರ DLF ಕಂಪ್ನಿಯಿಂದ ಹಾಕ್ಸ್ಕೊಂಡ್ರೆ ಮತ್ತೆ ರಿಟರ್ನ್ ಮಾಡಿದ್ದಾರೆ. ಅದು ನಂತರ ಪ್ರೂಫ್ ಇದೆ, ನಾನು ಕೊಡ್ತೀನಿ, ತೋರಿಸ್ತೀನಿ ನಿಮಗೆ, ನೋಡಿಬೇಕಿದ್ರೆ. ಅಂದ್ರೆ ಬೇರೆ ರೈತರು ಏನ್ ಹೇಳ್ತಾರೆ ಅಂದ್ರೆ, ನಾವೇ ಹೋಗಿದ್ವಿ, ಕಾವೇರಿ ಮೆಟ್ಲತ್ತಿದ್ವಿ, ನಾವು ಕಾವೇರಿಯಲ್ಲಿ ಹೋಗಿ ಕುಮಾರಸ್ವಾಮಿ ಅವ್ರಿಗೆ ಇದು ಮಾಡೋದ್ ಬೇಡ ಅಂದಿದ್ವಿ, ಅದಕ್ಕೆ ಅವ್ರು ಕೈ ಬಿಟ್ರು, ರೈತರು ಪರವಾಗಿದ್ದಾರೆ ಅಂತ ಹೇಳ್ತಾರೆ. ಇದು ಅವ್ರು DLF ಕಂಪ್ನಿ ವಾಪಸ್ ಮಾಡಿರೋದು. ಇದು 2006ರಿಂದ ಇದು ಯಾರನ್ನ ಕೇಳಿ ಹಾಕಿರೋದು. ಇದು 2009ರಲ್ಲಿ ಸರ್. ಇದು ಯಡಿಯೂರಪ್ಪನವರು ರಿಟರ್ನ್ ಮಾಡಿರೋದು ಇದನ್ನ. ಅವ್ರ ಯಡಿಯೂರಪ್ಪನ ಸರ್ಕಾರ ಟೈಮ್ ಇದು 2006ರಲ್ಲಿ ಅವ್ರು ಹಾಕ್ಸ್ಕೊಂಡಿದ್ದು ಅವ್ರ ಗೌರ್ಮೆಂಟ್ಗೆ. ಮತ್ತೆ 2009 ಇದು ಮಾಡೋದು, ರೀಫಂಡ್ ಮಾಡೋದು. ಅದೇ ಇದು ಟೌನ್ಶಿಪ್ ಬಿಲ್ಡ್ ಮಾಡೋದಕ್ಕೆ DLF ಅವ್ರಿಗೆ ಮಾಡಿದಾರೆ. ಅದನ್ನ ಏನಕ್ಕೋಸ್ಕರ ಮಾಡಿದ್ರು ಸರ್? ನಮ್ಮನ್ನು ಕೇಳಿದ್ರಾಗ ಟೌನ್ಶಿಪ್ ಮಾಡ್ತೀವಿ ಬನ್ನಿ ಅಂತ, ಅವಾಗ ನಾವು ವಿರೋಧ ಮಾಡಿದ್ವಿ. ನಮ್ಮ ಅಪ್ಪ ಮಾಡಿದ್ರೆ, ನಮ್ಮ ಚಿಕ್ಕಪ್ಪ ಮಾಡಿದ್ರೆ, ಈ ಕಡೆ ರೈತರು ಭಾಗದ ರೈತರೆಲ್ಲ ಮಾಡಿದ್ದಾರೆ. ಬರ್ಬೇಕಿತ್ತಲ್ವ ಇವತ್ತು ಅವ್ರು, ನಾನೇ ಮಾಡಿದ್ದೆ ಕಣಪ್ಪ ಮುಂಚೆ ಅದು ಅಂದ್ಬಿಟ್ಟು ಹೇಳ್ತಾರೆ, ಮುಂಚೆ ಮಾಡಿದೆ ಅಂತ. ಆದ್ರೂ ಸ್ವಲ್ಪ ಜನ ರಾಜಕಾರಣಿಗಳಿದ್ದಾರಲ್ಲ, ಅವರೆಲ್ಲ ಏನೋ ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವ್ರು ಬರ್ತಿದ್ದಾರೆ. ಈಗ ಇವರು BJP JDS ಮೈತ್ರಿ ಅಲ್ವಾ, ಇಬ್ರು ಒಟ್ಟಾಗೆ ಬರಲಿ ಬಿಡಿ. ಯಾಕೆ ಇವರು ಒಂದಿನ ಕ್ಯಾಂಪೇನ್, ಅವ್ರು ನಾಳೆ ದಿನ ಅವರು ಇನ್ನೊಬ್ರು ಕ್ಯಾಂಪೇನು, ಒಂದಲ್ಲ ಒಂದಿನ ಅಂತ. ನಿಖಿಲ್ ಕುಮಾರಸ್ವಾಮಿ ಒಂದು 3 ತಿಂಗಳು ಇಲ್ಲಿ ವ್ಯವಸಾಯ ಮಾಡ್ಬಿಟ್ಟು ಹೋಗ್ಲಿ ಬಿಡಿ. ಅವ್ರು 45 ಎಕರೆ ಜಮೀನು ಇದೆಯಲ್ಲ ಇಲ್ಲಿ, ಪಾಪ ತುಂಬಾ ಕಷ್ಟಪಟ್ಟು ತಗೊಂಡಿದ್ರು ಅವರು. ಎದೆ ರಕ್ತ ಎಲ್ಲ ಬಸ್ಬಿಟ್ಟು ಅವರು ತುಂಬಾ ತಗೊಂಡಿದ್ರು ಅವರು. ಅದು 14 ಲಕ್ಷದಂಗೆ ತಗೊಂಡಿದ್ರೆ, ಬಡವರ ಮೇಲೆ ಹೊಡ್ಬಿಟ್ಟು, ತಲೆ ಮೇಲೆ ಹೊಡ್ಬಿಟ್ಟು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡಿದ್ರು ಅವರು. ಇದು ಹೆಂಗ್ ಬಂತು ಸರ್? ಅದು ಪಿತ್ರಾರ್ಜಿತ ಆಸ್ತಿ ಇಲ್ಲಿ ಬರೋದಕ್ಕೆ ಅವರು ಏನ್ ತರ ಸಂಪಾದನೆ ಮಾಡಿದ್ರು ಅವರು? ನಾನೆಲ್ಲ ಕೇಳಬೇಕು, ಮುಖ್ಯವಾಗಿ ನೀವು ಕೇಳಬೇಕು, ಮೀಡಿಯಾದವರು. ನೀವು ಕೇಳೋವಿಲ್ಲ ಸರ್ ಅದನ್ನ. ಪ್ರತಿಯೊಂದು ನಮ್ಮ ರೈತರ ಮೇಲೆ ಹಾಕ್ತಾರೆ ನೀವು. ನೀವೇ ಕೇಳಿದ್ರೆ ನೀವು ಬಚಾವಬೇಕು, ನೀವು ನಮ್ಮನ್ನು ತಗಲಾಕ್ಬೇಕು, ಅಷ್ಟೇ ಮಾಡ್ತಾರೆ ನೀವು. ನಾವು ಯಾರನ್ನು ತಗಲಾಕ್ತಿಲ್ಲ ಸರ್. ಇಲ್ಲಿ ಈಗ ಆಗ್ತಿರುವಂತ ಪರಿಸ್ಥಿತಿ ನಾವು ತೋರ್ಸೋದಿಕ್ ಬಂದಿದೀವಿ. ಕೆಲವೊಬ್ರು ಬೇಡ ಅಂತಿದ್ದಾರೆ, ಕೆಲವೊಬ್ರು ಈಗ ನೀವು ಬೇಕು ಅಂತಿದ್ದೀರಾ. ನನಗೆ ಬೆಳಗ್ಗಿಂದ ಸಿಕ್ಕಿರೋ 10 ಜನ ಯಾರು ಬೇಡ ಅಂದವ್ರೆ. ಈಗ 11ನೇವರು 12ನೇವರು ಇಬ್ರು ಮಾತ್ರ ಬೇಕು ಅಂತಿದ್ದೀರಾ. ಈಗ ನಾವ್ ಯಾರ ಪರ ಇರ್ಬೇಕು ನೀವ್ ಹೇಳಿ ಸರ್? ಈಗ ನೀವು ರೈತರ ಪರನೇ ಇರಿ ಸರ್. ಈಗ ನಾವು ರೈತರುಗಳೇ. ಆದ್ರೆ ಸರ್, ಈ ವಿಚಾರದಲ್ಲಿ ಏನ್ ಗೊತ್ತಾ, ಅಕ್ವೈರ್ ಬೇಕು ಅಂತ ಈಚೆ ಬಂದ್ರೆ ಬೈತಾರಲ್ಲ ಸರ್, ಅದು ಇದಾಗ್ತಿದೆ ಅವ್ರಿಗೆ. ಈಗ ನಿಮ್ದು 6 ಎಕರೆ ಇದೆ ಅಂತ ಹೇಳಿದ್ರಿ. 6 ಎಕರೆಯಲ್ಲಿ ಏನ್ ಬೆಳೆಸ್ತೀರಾ ನೀವು? ಬನ್ನಿ ಸರ್, ನೋಡೋಣ ಏನ್ ಬೆಳೆಸಿದೀನಿ ಅಂತ. ನಾನು ಆಳ್ಗಳು ಸಿಗ್ತೇನೆ, ಬಿಟ್ಟಿದ್ದೀನಿ ನಾನು. ಈಗ ಯಾರು ತಗೋಬಹುದು, 2.5 ಕೋಟಿ ತಗೋಬಹುದು. ಈಗ ಖಾಲಿ ಇದೆ ನಿಮ್ ಜಾಗ? ಇದೆ. ನಮ್ದು ತೆಂಗಿದೆ ಸರ್, 250 ಗಿಡ ತೆಂಗಿನ ಮರ ಇದೆ. ನಮ್ದು ಬಾವಿ ಇದೆ, ಬಾವಿ ಎಲ್ಲ ಬತ್ತೋಗಿದೆ. ನೀರು ಮಾತ್ರ ಇದೆ ಸರ್, ನೀರಿನ ಪ್ರಾಬ್ಲಮ್ ಇಲ್ಲ. ನಾವು ವ್ಯವಸಾಯ ಮಾಡಬೇಕು. ಈಗ ಅವ್ರ ಕೈಲಿ ಆಗಲ್ವಾ? ಈಗ ಬಂದು ಅಂತವ್ರಿಗೆ ನಮ್ಮ ಹತ್ರ ಜೀತಕ್ಕೆ ಇರಲಿ, ನಾನು ಸಾಕ್ತೀನಿ, ನಾನು ಅವ್ರನ್ನ ಬರ್ಬೇಕು. ಈಗ 6 ಎಕರೆ ಮಾಡ್ತೀನಿ, ನಾನು ವ್ಯವಸಾಯ ಮಾಡ್ತೀನಿ. ನಾನು ಬಂದು ಜೀತಕ್ಕೆ ಇರ್ತಾರ ಕೇಳಿ. ಅವರು ದಿನ 300 ರೂಪಾಯಿ ಕೊಡ್ತೀನಿ ನಾನು ಅಷ್ಟೇ. ನಾನು 700 ರೂಪಾಯಿ ಕೊಡೋಕ್ಕಾಗಲ್ಲ. ಅವ್ರು 700 ರೂಪಾಯಿ ಲೆಕ್ಕ ಕೊಟ್ಟರೆ ಡೈಲಿ ಊಟ, ನಾಷ್ಟ, ಬಿಡಿ, ಬೆಂಕಿ ಬಿಟ್ಟ, ಎಣ್ಣೆ ಇವೆಲ್ಲ ಕೊಡಬೇಕು. 1,000 ಹೋಗುತ್ತೆ ಒಬ್ಬ ಮನುಷ್ಯನಿಗೆ. 10 ಜನ ಆಳ್ಕ ಕೊಟ್ಟರೆ 10,000 ಬೇಕು. 10,000 ಹೆಂಗೆ ಸಂಪಾದನೆ ಮಾಡ್ತಾರೆ ನೀವು ಒಂದು ನೀವು? ನಿಮ್ಗೆ ಬರುತ್ತೆ, ಎಲ್ಲರೂ ಅದೇ ಬರುತ್ತೆ 10,000 ನಿಮಗೆ. ಅದನ್ನ ಹೇಳಿ ಸರ್ ನಮ್ಗೆ. ಯಾವ್ದಾರ ಅವ್ರು ಹೇಳೋದೇನಂದ್ರೆ, ಹೈನುಗಾರಿಕೆ ಮಾಡ್ತೀವಿ ನಾವು, ಈ ಹಸುಗಳನ್ನೆಲ್ಲ ತೆಗೆದುಕೊಂಡು ಎಲ್ಲಿಗೆ ಹೋಗೋಣ ಅನ್ನೋದು ಒಂದು. ಜೊತೆಗೆ ಈಗ ಬೆಳೆ ಬೆಳೆಸ್ತಾ ಇದೀವಿ, ಈ ಬೆಳೆ ನಮಗೆ ಮತ್ತೆ ಬೇರೆ ಕಡೆ ಸಿಗಲ್ಲ ಅನ್ನೋದೊಂದು. ಈಗ 10 ವರ್ಷ 15 ವರ್ಷ ಬೇಕು ಒಂದು ತೆಂಗಿನ ಮರ ಬೆಳೆಸ್ಬೇಕು ಅಂದ್ರೆ. ಈಗ ಬೇರೆ ಕಡೆ ಹೋದ್ರೆ ಸಡನ್ ಆಗಿ 10 ವರ್ಷ 12 ವರ್ಷದ್ದು ತೆಂಗಿನ ಮರ ಸಿಗಲ್ವಲ್ಲ ಅನ್ನೋದು ಬೇರೆಯವ್ರ ಪ್ರಶ್ನೆ. ಹೌದು ಸರ್. ಈಗ ನೀವೇನ್ ಮಾಡ್ತೀರಾ ಅಂದ್ರೆ, ಬೈರ್ಮಳ ಭಾಗದ ಮಾತ್ರ ತೋರಿಸ್ತಾರೆ. ಅಲ್ಲಿ ವೃಷಭಾವತಿ ನದಿ ಇರ್ತಿದೆಯಲ್ಲ, ಅದು ನದಿ ಅಲ್ಲ. ಈಗ ಕೊಳಚೆ ಚರಂಡಿಗಿನ್ನ ಕೊಳಚೆ ಆಗ್ಬಿಟ್ಟಿದೆ ಅದು. ನಾನು ಹೇಳೋದಕ್ಕಿಂತ ಜಾಸ್ತಿಯಾಗಿ ನೀವು ಮಾಹಿತಿ ತೋರಿಸಿ ಅದನ್ನ, ಅದು ವೃಷಭಾವತಿ ನದಿ ನೀರಲ್ಲ, ಅದು ಕೊಳಚೆ ನೀರು. ಫುಲ್ ಕಂಟಾಮಿನೇಟೆಡ್ ಆಗ್ಬಿಟ್ಟಿದೆ ಅದು. ಅದನ್ನ ಕುಡಿಯೋಕ್ಕಲ್ಲ ಸರ್, ಅದನ್ನ ಮುಟ್ಟೋದಕ್ಕೂ ಯೋಗ್ಯವಲ್ಲ ಅದು. ಅದು ನೀವೇ ತೋರಿಸಿ ಎಷ್ಟೊಂದು ಜನಕ್ಕೆ ಅರಿವಾಗಿದೆ. ಆದ್ರೂ ಈ ಭಾಗದ ರೈತರ ಜನರು ಅದರಲ್ಲೇ ಅವಲಂಬಿತರಾಗಿದ್ದಾರೆ. ಸರ್, ಕೊನೆಯದಾಗ ಕೇಳ್ತೀನಿ, ಈ ಕೆಲವೊಬ್ರು ಹೇಳ್ತಾರೆ 2.5 ಕೋಟಿ ಕಮ್ಮಿ ಅಂತ. ನಿಮಗೆ 2.5 ಕೋಟಿನೇ ಸಾಕ, ಇನ್ನೂ ಜಾಸ್ತಿ ಕೊಡ್ಬೇಕು ಎಕ್ಸ್ಪೆಕ್ಟೇಷನ್ ಇದೆಯಾ? ಸರ್, ಇನ್ನು ಈಗ ಹೆಂಗೆ ಅಂದ್ರೆ, ಮನುಷ್ಯಂದು ಆತ್ಮ ತೃಪ್ತಿ ಇಲ್ಲ ಸರ್. ಅದಕ್ಕೆ ಇನ್ನೂ ಬೇಕು ಅನ್ಸ್ತಾ ಇರುತ್ತೆ. ಈಗ ಹಂಗ ಅಂದ್ಬಿಟ್ಟು 10 ಕೋಟಿ 20 ಕೋಟಿ ಕೊಡಬೇಕು ಅಂತ ಹೇಳ್ತಿದ್ರಲ್ಲ. ಈಗ ಈಗಟನ್ ರೆಸಾರ್ಟ್ಗೆ 12 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದೆಲ್ಲರೂ ಕೊಟ್ಟಿದ್ದಾರೆ. ಅದು ಇನ್ನೂ ಕೇಸ್ ನಡೀತಿದೆ ಅಲ್ವಾ? ಅದು ಏನು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು, ಅದನ್ನ ಎಲ್ಲ ಅವರು ಕೊಟ್ಟಿದ್ರೆ ತೋರಿಸ್ಬೇಕು, ದಾಖಲಾತಿ ಪ್ರಕಾರ ತೋರಿಸ್ಬೇಕು. ಆದ್ರೆ ಸರ್ಕಾರನೇ ಕೇಳಿರೋದಲ್ವಾ 12 ಕೋಟಿ ಕೊಡಿ ಅಂತ ಈಗಲ್ಟನ್ ರೆಸಾರ್ಟ್ಗೆ. ಹೌದು ಸರ್, ಅದ ಎಷ್ಟೇ ಆಗುತ್ತೆ? 2016ರಲ್ಲಿ ಆಗಿತ್ತು ಅದು. ಅದೇ 2016ರಲ್ಲಿ 12 ಕೋಟಿ ಕೇಳಿದ್ರು ಅಂದ್ರೆ ಇವತ್ತಿಗೆ 10 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಅಲ್ಲಿ 25 ಕೋಟಿ. ಅದು ಕನ್ವರ್ಷನ್ ಲ್ಯಾಂಡ್ ಸರ್. ಇದು ನಮ್ದು ರೆಡ್ ಝೋನ್ ಸರ್. ಇದ್ರಲ್ಲಿ ಏನೋ ಒಂದು ಕನ್ವರ್ಷನ್ ಮಾಡ್ತೀನಿ ಅಂತ ಹೋದ್ರೆ ಮಾಡೋಕ್ಕಾಗುತ್ತಾ? ಒಂದು ಡೆವಲಪ್ಮೆಂಟ್ ಇಲ್ಲ ಸರ್. ಒಂದು ಪೆಟ್ರೋಲ್ ಬಂಕ್ ಬರಲ್ಲ, ಒಂದು ಹಾಸ್ಪಿಟಲ್ ಕಟ್ಟೋದಕ್ಕಾಗಲ್ಲ, ಇಲ್ಲ ಒಂದು ಲೇಔಟ್ ಮಾಡೋಕ್ಕಾಗುತ್ತಾ? ನೀವು 1 ಕೋಟಿ ಜಾಗ ತಗೊಂಡು ನೀವು ಲೇಔಟ್ ಮಾಡೋಕ್ಕಾಗಲ್ಲ, ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ. ಈಗ ನಾವು ರೈತರು ಉದ್ಧಾರ ಆಗಿದ್ರೆ ಯಾವ ತರ ಉದ್ಧಾರ ಆಗ್ತಾರೆ? ರೋಡ್ ಸೈಡ್ ಇರೋರು ಮಾತ್ರ ಉದ್ಧಾರ ಆಗ್ಬೇಕಾ? ಇನ್ನು ಹಿಂದೆ ಇರೋರೆಲ್ಲ ಏನ್ ಮಾಡ್ಬೇಕಂತ ಹಾಗಾದ್ರೆ? ಈಗ ಗದ್ದೆಗಳಿದೆಯಲ್ಲ, ನೀರ್ದೆಲ್ಲ ತುಂಬ್ಕೊಂಡಿದೆಯಲ್ಲ, ಅದ್ರಲ್ಲಿ ಏನ್ ವ್ಯವಸಾಯ ಮಾಡ್ತಾ ಇದೀರಾ ನೀವು?
ಹುಲ್ಲನ್ನು ಬೆಳ್ಕೋದಿದ್ರ, ಹಸುವನ್ನು ಸಾಕೋತಿದ್ರ, ಇಷ್ಟೇ ಸಾಕ ನಿಮ್ಮ ಜೀವನಕ್ಕೆ? ಹಾಗಾದ್ರೆ ಯಾರು ಅವ್ರ ಮಕ್ಳುಗಳನ್ನ ಕನ್ನಡ ಮೀಡಿಯಂ ಸ್ಕೂಲ್ಗೆ ಹಾಕಿದ್ರಾ, ಪ್ರೈಮರಿ ಸ್ಕೂಲ್ಗೆ ಹಾಕಿದ್ರ? ಇಲ್ಲಿ ಹೇಳಿ ತೋರಿಸಿ ನೋಡೋಣ. ಸರ್ಕಾರಿ ಸ್ಕೂಲಲ್ಲಿ ಯಾರು ಒಬ್ಬರು ಹಾಕಿರೋ ತೋರಿಸಿ. ನನ್ನ ಮಗ ಇಂಟರ್ನ್ಯಾಷನಲ್ ಸ್ಕೂಲ್ ಓದಬೇಕು ಅಂತಂದ್ರೆ ಏನಕ್ಕೆ ಓದಬೇಕು? ಇಲ್ಲೇ ಓದ್ಲಿ ಬಿಡಿ. ಸರ್, ಕೊನೆಯದಾಗಿ ಈಗ ನೀವು ದುಡ್ಡು ಕೊಟ್ರೆ ರೆಡಿ ಅಂತ ಹೇಳಿದ್ರಿ ಬಿಡೋದಕ್ಕೆ, 6 ಎಕರೆನ ಬಂದ್ರೆ ಆ ದುಡ್ಡು ಏನ್ ಮಾಡ್ತೀರಾ? ನಿಮ್ದು ನೆಕ್ಸ್ಟ್ ದುಡ್ಡು ಬೇಡ ಸರ್ ನನಗೆ, ನಾನು ದುಡ್ಡು ಕೇಳ್ತಿಲ್ಲ. ನಾನು ಹೋಗ್ತಾರೆ ಪಾರ್ಟ್ನರ್ಶಿಪ್ಗೆ. ನಾನು ಹಾಕ್ತಿರೋದು 50% ಪಾರ್ಟ್ನರ್ಶಿಪ್. ನಂದು 6 ಎಕರೆಗೂ ನಾವು ಜಮೀನಿಗೆ ಹಾಕಿದ್ವಿ ಸರ್. ನಾನು ಯಾವ್ದ ಕಡೆ ದುಡ್ಡು ಇಸ್ಕೊಳ್ಳಲ್ಲ. ನಮ್ಗೆ ದುಡ್ಡು ಅಗತ್ಯ ಇಲ್ಲ. ನನಗೆ ಸೈಟ್ ಕೊಡ್ತಾರಲ್ವಾ, ಅದ್ರಲ್ಲಿ ಅಷ್ಟು ತೀರಾ ನನಗೆ ಬಡಸ್ತಾನ ಬಂತು, ಇಲ್ಲ ಏನೋ ಒಂದು ತೀರಾ ಎಮರ್ಜೆನ್ಸಿ ಬಂತು ಅಂದ್ರೆ ಒಂದು ಸೈಟ್ ಮಾಡ್ಕೊಳ್ತೀವಿ ಬಿಡಿ ನಾವು, ಅಲ್ವಾ? ಈಗ ಹೆಂಗ್ರು ಮಾರ್ತಾರೆ ಜಮೀನು ಅಂತ ಅಂದ್ಬಿಟ್ಟು, ಅವಾಗ ಜಮೀನು ಮಾರೋದು ಬೇಡ, ಒಂದೇ ಒಂದು ಸೈಟ್ ಮಾರ್ಲಿ ಬಿಡಿ. ಈಗ ಉದ್ಧಾರ ಮಾಡಕ್ ಆಗೋದಕ್ಕಾಗಲ್ವಾ ರೈತ? ಅಂದ್ರೆ ವ್ಯವಸಾಯ ಮಾಡ್ರೆ ಮಾತ್ರ ರೈತ, ಅಂದ್ರೆ ಬಿಸ್ನೆಸ್ ಮಾಡೋಣ ಯಾರು ರೈತರು ಅಲ್ವಾ? ಹಾಗಾರೆ ಇಷ್ಟ ಸರ್ ನನ್ನ ಇರೋದು. ಅವ್ರ ಕೋರಿಕೆ ಏನಂದ್ರೆ ನಮ್ದು ಜಮೀನು ತಗೊಳಕ್ ಅವ್ರಿಗೆ ಯೋಗ್ಯತೆ ಇದ್ರೆ ಬರ್ಲಿ, 2 ಕೋಟಿಗೆ ಮಡಿಕೊಳ್ಳಿ ಅವರೆಲ್ಲ. ನಾವ್ ಎಷ್ಟು ಜನ ಇದೀವೋ ಅಷ್ಟು ಜನದು ನಾನು ಜಮೀನು ಕೊಡ್ತೀನಿ ನಾನು ಅಂತಂದ್ರೆ ಮಡಿಕೊಳ್ಳಿ ಅವರು. ಥ್ಯಾಂಕ್ ಯು ಸರ್. ಓಕೆ ಸರ್. ಎಸ್, ಇಲ್ಲಿ ಹೊಸೂರಿನಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ನಾವು 2.5 ಕೋಟಿಗೆ ಜಮೀನ್ ಕೊಡೋದಕ್ಕೂ ಸಿದ್ಧ, ಇಲ್ಲಾಂದ್ರೆ 50% ಮಾಡ್ಕೊಳ್ಳೋದಕ್ಕೂ ಸಿದ್ಧ ಅಂತ. ಇಲ್ಲಿಂದ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಜನ ಇದಕ್ಕೆ ವಿರೋಧ ಅನ್ನೋದು ಕೂಡ ಹೇಳ್ತಾ ಇದ್ರು. ಈಗ ಪರವಾಗಿ ಕೂಡ ಮಾತನಾಡ್ತಿದ್ದಾರೆ.